ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅವ್ರ ಹೊಟ್ಟೆ ಮೇಲೆ ಹೊಡೆದು ತೆಗೆದಿದ್ದೀರಲ್ಲ, ಇದನ್ನು ಹೆಂಗೆ ತುಂಬ್ತೀರಾ? ಅವ್ರು ಹೆಂಗೆ ಕೊಡ್ತೀರಾ ಈ ಹಣವನ್ನು? ಇದನ್ನು ಕ್ಲಿಯರ್ ಮಾಡಬೇಕು. ಯಾಕೆಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಮುಂಚೆಯಿಂದಲೂ ಹೇಳ್ಕೊಂಬಂದಿರೋದೇನು, ಹಿಂದುಳಿದವ್ರದ್ದು ದಲಿತರು ಅಭಿವೃದ್ಧಿ ಮಾಡೋದು ನಾವೇ. ಒಬ್ಬ ರಾಹುಲ್ ಗಾಂಧಿ ಆ ಹಿಂದುಳಿದವ್ರ ಸಮಸ್ಯೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಬ್ಬ ಸಿದ್ದರಾಮಯ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಣ ನುಂಗಿ ನೀರು ಕುಡಿತಾ ಇದ್ದಾರೆ. ಕನಿಷ್ಠ 50%ಗೂ ಹೆಚ್ಚಿಗೆ ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವರು ಇದ್ದಾರೆ. ಇವ್ರಿಗೆ ಮೋಸ ಮಾಡಿಕೊಂಡು ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಷ್ಟು ವರ್ಷ ಆಡಳಿತ ಮಾಡ್ಕೊತ ಬಂತು. ಇಡೀ ದೇಶದಲ್ಲಿ ಗೊತ್ತಾಯ್ತು ಇವರಿಗೆ ಹಿಂದುಳಿದವ್ರಿಗೆ ದಲಿತರು ನಿಮ್ಮ ಮೋಸ ಮಾಡ್ತಿದ್ದಾರೆ ಅಂತ. ಹಾಗಾಗಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ನಿರ್ನಾಮ ಆಗೋಗಿದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವರು ನಿರ್ನಾಮ ಆಗುತ್ತೆ ಅನ್ನೋಂಥ ಅಂಶ ಗಮನಿಸಿ ಆಗಸ್ಟ್ 15ನೇ ತಾರೀಕು ಗಮನಿಸ್ತಾರೆ. ಈ ಮಹಾನುಭಾವನ ಸಿದ್ದರಾಮಯ್ಯನವ್ರನ್ನ ಕೇಂದ್ರದ ಎಂಥ ಸಮಿತಿ, ಅದು ಹಿಂದುಳಿದ ವರ್ಗ ಸಮಿತಿ, ಕೇಂದ್ರ ಸಮಿತಿಗೆ ಇಲ್ಲಿಂದ ತಗೊಂಡೋಗಿದ್ದಾರೆ ಅವ್ರನ್ನ, ದೇಶಕ್ಕೆ ಮಾರ್ಗದರ್ಶನ ಮಾಡಪ್ಪ ಅಂತ. ಹೆಂಗೆ ನೀವು ಹಿಂದುಳಿದವ್ರಿಗೆ ದಲಿತರಿಗೆ ಮೋಸ ಮಾಡಿ ಅವ್ರ ಹಣವನ್ನು ಕಿತ್ತಾಕೊಂಡಿದ್ದೀರೋ ಅದನ್ನು ಇಡೀ ದೇಶದ ಕಾಂಗ್ರೆಸ್ ನಾಯಕರುಗಳಿಗೆ ಇವರು ತೋರಿಸೋದಕ್ಕೋಸ್ಕರ ಅದರ ಅಧ್ಯಾಪಕರಾಗಿ ನೀವು ಗೈಡ್ ಮಾಡಿ ಅನ್ನೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಹೆಂಗೆ ನೀವು ಮೋಸ ಮಾಡ್ಬೋದು ಹಿಂದುಳಿದವರು ದಲಿತರಿಗೆ ಅಂತ. ಮುಂಚೆ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಆ ಕೇಂದ್ರ ಸಮಿತಿಯಿಂದ ಕಿತ್ತು ಬಿಸಾಕಲಿ. ರಾಹುಲ್ ಗಾಂಧಿ ಹೆಂಗೆ ಒಪ್ಕೊಂಡಿದ್ದಾರಲ್ಲ, ನಾನು ಹಿಂದುಳಿದವ್ರ ಬಗ್ಗೆ ನನಗೆ ಅರಿವಿರಲಿಲ್ಲ, ನಾನು ತಿಳ್ಕೊಬೇಕಾಗಿತ್ತು ಅಂತ, ಹಾಗೆ ಇವರು ಕೂಡ ತಿಳ್ಕೊಂಡು ಗೊತ್ತು ನನಗೆ ನಾನು ಮೋಸ ಮಾಡಿದ್ದೀನಿ ಅಂತ ಒಪ್ಕೊಳ್ಳಿ. $160 ಕೋಟಿ ಕಾಂತರಾಜ್ ರಿಪೋರ್ಟ್ ಕೊನೆಗೂ ತರಲಿಲ್ಲ. ಕಾಂತರಾಜ್ ವರದಿನೇ ತರದೇ ಯೋಗ್ಯತೆ ಇಲ್ದಿರೋಂಥ ವ್ಯಕ್ತಿ ಇವತ್ತು ದೇಶದಲ್ಲಿ ಹಿಂದುಳಿದ ವರ್ಗದ ನಾಯಕ ಅನ್ನೋಂಥ ರೂಪದಲ್ಲಿ ಕೇಂದ್ರದ ಕಾಂಗ್ರೆಸ್ ಅವರು ಪ್ರತಿಬಿಂಬ ಮಾಡ್ತಾ ಇದ್ದಾರಲ್ಲ, ಇಂಥ ಮೋಸಗಾರನ ಯಾವುದೇ ಕಾರಣಕ್ಕೂ ಕೂಡ ಮುಂದಿಟ್ಕೋಬೇಡಿ. ಕರ್ನಾಟಕ ರಾಜ್ಯದ 3 ಜನ, ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿ ಅವರು, ಕೇಂದ್ರದ ಕಾಂಗ್ರೆಸ್ ನಾಯಕರಾಗಿದ್ದಂಥ ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯ, 3 ಜನ ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದವರು ದಲಿತರು ಉದ್ಧಾರ ಆಗಲ್ಲ ಇಂಥ ವ್ಯಕ್ತಿಗಳು ಮುಂದಿಟ್ಕೊಂಡ್ರೆ. ಅದಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಯಾವ ಕಾರಣಕ್ಕೂ ಕೂಡ ಇಂಥ ಹಿಂದುಳಿದವರಿಗೆ ದಲಿತರಿಗೆ ಮೋಸ ಮಾಡಿರೋಂಥ ವ್ಯಕ್ತಿಗಳನ್ನ ದೇಶದ ನಾಯಕರಾಗಿ ಪ್ರತಿಬಿಂಬ ಮಾಡೋಂಥ ಪ್ರಯತ್ನ ನಡೆಸ್ತಾ ಇರೋದು ದ್ರೋಹ. ರಾಹುಲ್ ಗಾಂಧಿ ಹೆಂಗೆ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೋ ಹಂಗೆ ಇವರು ಕೂಡ ಅವ್ರು ತಪ್ಪು ಒಪ್ಪಿಕೊಂಡು ದೇಶದ ಮುಂದೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ.